Epson L6170 printer software install video with Wi-Fi. Chrome open, search web, Epson L6170 ಇಲ್ಲೇ ಬರುತ್ತಲ್ಲ. ಫಸ್ಟ್ನೇ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದ ತಕ್ಷಣ ಕೆಳಗಡೆ ಸ್ಕ್ರೋಲ್, ಸೇಮ್ ಪ್ರೋಸೆಸ್. ಇದು ಮೇಲ್ಗಡೆ ಬಿಟ್ಟು ರೈಸ್ ಅಂತ ಇದೆ ನೋಡಿ, ರೈಸ್ ಪ್ಲಸ್ ಸಿಂಬಲ್, ಅದ್ರ ಪ್ಲಸ್ ಸಿಂಬಲ್ನ ಕ್ಲಿಕ್ ಮಾಡಿದಾಗ ಕೆಳಗಡೆ ಆಪ್ಷನ್ ಬರುತ್ತೆ, ಪ್ರಿಂಟರ್ ಡ್ರೈವ್ ಅಂತಲ್ಲ. ಇದನ್ನು ಡೌನ್ಲೋಡ್ ಕೊಡಬೇಕು. ಅಂದ ತಕ್ಷಣ ಅಗ್ರಿ ಕೇಳುತ್ತೆ. ಅಗ್ರಿ ಕೇಳಾದ್ಮೇಲೆ ಓಪನ್ ಆಗೋದು. ಡೌನ್ಲೋಡ್ ಆಪ್ಷನ್ನು ನೋಡಿ, ಏನು ಓಪನ್ ಆಗಿಲ್ಲ, ಕಾಣಿಸ್ತಾಯ್ತಾ? ನೀವು ಇಲ್ಲಿ ನೋಡಿ, ಅಗ್ರಿ ಕ್ಲಿಕ್ ಆದ ತಕ್ಷಣ ಬ್ಲೂ ಬರುತ್ತೆ. ಕೊಟ್ಟ ತಕ್ಷಣ ಇಲ್ಲಿ ಹೋಗೋದು ಮೇಲ್ಗಡೆ, ಕರ್ಜರ್ ಇಟ್ಟರೆ ಗೊತ್ತಾಗುತ್ತೆ. ಇನ್ಸ್ಟಾಲ್ ಆಯಿತು. ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಬೇಕು. ಮಾಡಿದ ತಕ್ಷಣ ಹಿಂಗೆ ಬಂದ ತಕ್ಷಣ ಎಸ್ ಅಂತ ಕೊಡಿ. ಇದೆಲ್ಲ ಬ್ಯಾಕ್ ತಳ್ಳಿರಿ, ಬೇಗ ಓಪನ್ ಆಗುತ್ತೆ. ಓಕೆ, ಇದು ಹಿಂಗೆ ಲ್ಯಾಂಗ್ವೇಜು ಓಕೆ ಕೊಡಬೇಕು. ಅದಾದಮೇಲೆ ಅಗ್ರಿ, ಆಮೇಲೆ ಓಕೆ ಇನ್ಸ್ಟಾಲ್ ಬಿಡಬೇಕು. ಎಲ್ಲ ಫೈಲ್ಸ್ ಎಲ್ಲ ಇನ್ಸ್ಟಾಲ್ ಆಗ ಸ್ವಲ್ಪ ಹೊತ್ತು ಬಿಡಿ, ಅದು ಇನ್ಸ್ಟಾಲ್ ಆಗುತ್ತೆ ಕ್ಲೀನಾಗಿ. ನೋಡಿ, ಸಕ್ಸಸ್ಫುಲ್ ಆಗೈತೆ. ಕಂಪ್ಲೀಟೆಡ್ ಸಕ್ಸಸ್ಫುಲ್. ಬೇಕಾದರೆ ಹೋಗಿ ಕಂಟ್ರೋಲ್ ಪ್ಯಾನಲಲ್ಲಿ ಒಂದು ಸಲ ಚೆಕ್ ಮಾಡಬೇಕು. V1 ಡ್ರೈವು, ಪ್ರಿಂಟ್ ಆ್ಯಂಡ್ ಸ್ಕ್ಯಾನು, ಇಲ್ಲ ಅದೇನೋ ಟಿಕೆಟ್ ಆಗೈತೆ. ಇಲ್ಲಿ ಕರೆಕ್ಟಾಗಿ ಗೊತ್ತಾಗಿಲ್ಲ ಅಂದ್ರೂ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಇವೆಲ್ಲ ಡಿಟೆಕ್ಟ್ ಆಗಿಲ್ಲ, ಇದು ಕನೆಕ್ಟ್ ಆಗಿ ಇನ್ಸ್ಟಾಲ್ ಆಗೈತೆ ನೋಡಿ, ಡಿಟೆಕ್ಟ್ ಆಗೈತೆ. Thank you for watching video. Like, comment and subscribe please.